ಕೋಮು ದ್ವೇಷವನ್ನು ಬಿತ್ತುವಂಥ ಒಂದು ಸಂಘಟನೆ ಆದಂಥ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥ ಸಂಘಟನೆ ಅಂತ ಆರ್ ಎಸ್ ಎಸ್ ಸಂಘಟನೆ ವಿರುದ್ಧ ನಮ್ಮ ಒಂದು ದೊಡ್ಡ ಹೋರಾಟ ರಾಷ್ಟ್ರೀಯ ಹಿಂದೂ ಸಂಘಟನೆಯಿಂದ ರಾಜ್ಯವ್ಯಾಪಿ ನಾವು ಹಮ್ಮಿಕೊಂಡಿದ್ದೇವೆ. ಕಾರಣ ಇಷ್ಟೇ, ನಾವು ಆರ್ ಎಸ್ ಎಸ್ಸನ್ನು ಯಾಕೆ ವಿರೋಧ ಮಾಡ್ತಾ ಇದ್ದೇವೆ ಅಂತಂದರೆ, ನಮ್ಮ ದೇಶದ ಸಂವಿಧಾನವನ್ನೇ ಅವರು ಆರ್ ಎಸ್ ಎಸ್ನವರು ಒಪ್ಕೊಳ್ತಾ ಇಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನೇ ಬರೆದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು ಯಾರು ಆರ್ ಎಸ್ ಎಸ್ನವರು. ಅದೇ ರೀತಿ ನಮ್ಮ ದೇಶದ ರಾಷ್ಟ್ರಗೀತೆಯನ್ನು ಒಪ್ಕೊಳ್ತಿಲ್ಲ, ನಮ್ಮ ದೇಶದ ರಾಷ್ಟ್ರಧ್ವಜವನ್ನು ಒಪ್ಕೊಳ್ತಿಲ್ಲ. ಈ ದೇಶದಲ್ಲಿ ಬಹುಸಂಖ್ಯಾತರಾಗಿರ್ತಕ್ಕಂಥ ದಲಿತ ಸಮುದಾಯವನ್ನು ಕೂಡ ಒಪ್ಕೊಳ್ತಾ ಇಲ್ಲ, ಶೋಷಿತ ಸಮುದಾಯವನ್ನು ಕೂಡ ಒಪ್ಕೊಳ್ತಾ ಇದ್ದಲ್ಲ. ಅಂಥ ಆರ್ ಎಸ್ ಎಸ್ ವಿರುದ್ಧ ನಾವು ರಾಜ್ಯವ್ಯಾಪಿ ಆರ್ ಎಸ್ ಎಸ್ ಹಟಾವ್ ಸಂವಿಧಾನ ಬಚಾವ್, ಆರ್ ಎಸ್ ಎಸ್ ಹಟಾವ್ ದೇಶ ಬಚಾವ್ ಅಂತಕ್ಕಂಥ ಘೋಷಣೆಯೊಂದಿಗೆ ನಾವು ರಾಜ್ಯವ್ಯಾಪಿ ಪ್ರಬಲವಾದಂಥ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ದಲಿತ ನಾಯಕರಾದಂಥ ಪ್ರಿಯಾಂಕಾ ಖರ್ಗೆಜಿ ಅವರ ಮೇಲೆ ಕೂಡ ಇಲ್ಲ ಸಲ್ಲದ ಆರೋಪವನ್ನು ಮಾಡಿ ಅವರ ಮೇಲೆ ಮುಗಿಬೀಳುವಂಥ ಕೆಲಸವನ್ನು ಕೂಡ ಮಾಡಿದರು. ಆ ಒಂದು ವಿಷಯವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಖಂಡಿಸ್ತಾ ಇದ್ದೇವೆ. ರಾಜ್ಯವ್ಯಾಪಿ ಯಾವ ದಲಿತ ನಾಯಕರಂಥ ಪ್ರಿಯಾಂಕಾ ಖರ್ಗೆ ಅವರ ಪರವಾಗಿ ಕೂಡ ನಾವು ರಾಜ್ಯವ್ಯಾಪಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಯಾಕೆಂತಂದರೆ ಅವರು ಸಂವಿಧಾನ ಪರವಾಗಿ ನಿಂತಿದ್ದಾರೆ. ಅವರು ಪ್ರಿಯಾಂಕಾ ಖರ್ಗೆ ಅವರು, ನಾವು ಕೂಡ ರಾಷ್ಟ್ರೀಯ ಹಿಂದೂ ಸಂಘಟನೆ ಸಂವಿಧಾನ ಪರವಾಗಿ ಮತ್ತು ಈ ದೇಶದಲ್ಲಿ ರಾಜ್ಯದಲ್ಲಿ ಇರ್ತಕ್ಕಂಥ ಐದು ವರ್ಗದ ಜನರ ಪರವಾಗಿ ಸಾಮಾಜಿಕ ನ್ಯಾಯದ ಪರವಾಗಿ ಧ್ವನಿ ಎತ್ತುವಂಥ ಕೆಲಸವನ್ನು ನಾವೆಲ್ಲರೂ ಮಾಡ್ತಾ ಇದ್ದೇವೆ. ನಮ್ಮ ಅಜೆಂಡಾ ಇಷ್ಟೇ, ಯಾರು ಸಂವಿಧಾನ ವಿರೋಧಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿರ್ತೈತಿ. ಇದೇ ಆರ್ ಎಸ್ ಎಸ್ ವಿರುದ್ಧ ಆರ್ ಎಸ್ ಎಸ್ ಹಟಾವ್ ಸಂವಿಧಾನ ಬಚಾವ್ ಅಂತಕ್ಕಂಥ ಘೋಷಣೆಯೊಂದಿಗೆ ಫೆಬ್ರವರಿ 26 ಇದೇ ಬಸವ ಕಲ್ಯಾಣದಿಂದ ಬೆಂಗಳೂರು ಫ್ರೀಡಂ ಪಾರ್ಕಿನವರೆಗೆ 16,000 ಜನರೊಂದಿಗೆ ರಾಷ್ಟ್ರೀಯ ಹಿಂದೂ ಸಂಘಟನೆ ಪಾದಯಾತ್ರೆಯನ್ನು ಕೂಡ ನಾವು ಮಾಡಿ 5 ಜನರನ್ನು ಜಾಗೃತಿ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಮುತ್ತನ ಶಿವಳ್ಳಿ ಅಂತ, ನಾನು ರಾಷ್ಟ್ರೀಯ ಹಿಂದೂ ಸಂಘಟನೆ ರಾಜ್ಯಾಧ್ಯಕ್ಷನಿದ್ದೇನೆ. ನಮ್ಮ ಗುಲ್ಬರ್ಗಕ್ಕೆ ಆಗಮಿಸಿದ್ದಾರೆ. ನಮ್ಮ ಇಲ್ಲಿ ನಡೀತಕ್ಕಂಥ ಆರ್ ಎಸ್ ಎಸ್ ಚಟುವಟಿಕೆಯಲ್ಲಿ ನಮ್ಮ ದೇಶದಲ್ಲಿ ಭಾಳ ಹಿಂದುಳಿದ ವರ್ಗದ ಮ್ಯಾಗ ಒಂದು ರೀತಿ ಅನ್ಯಾಯ ಆಗ್ತಿದೆ. ಎಲ್ಲರೂ ಪ್ರಿಯಾಂಕಾ ಖರ್ಗೆ ಮ್ಯಾಗ ಎಲ್ಲರೂ ಮುಗಿಬಿದ್ದಾರೆ. ಒಂದು ನೀವು ಪರ್ಮಿಷನ್ ತೊಗೊಂಡು ನೀವು ಹೋರಾಟ ಮಾಡೋದಕ್ಕೆ ಅವ್ರ ಮ್ಯಾಗ ಎಲ್ಲರೂ ಮುಗಿಬಿದ್ದು ಒಬ್ಬ ದಲಿತ ನಾಯಕನಿಗೆ ತುಳಿಬೇಕಂತ ವಿಚಾರವನ್ನು ಅವರು ಮಾಡ್ತಿದ್ದಾರೆ. ಇದೇ ಉದ್ದೇಶವಾಗಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶಿವಳ್ಳಿ ಅವರು ಬಂದು ಇಲ್ಲಿ ಒಂದು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಅವರಿಗೆ ನಾನು ಧನ್ಯವಾದ ತಿಳಿಸ್ತೀನಿ. ಬರ್ತಕ್ಕಂಥ ದಿನಗಳಲ್ಲಿ ಎಲ್ಲ ರಾಜ್ಯದಂತೆ ನಾವು ಹೋರಾಟ ಮಾಡಿ ಮುಂದೆ ನಾವೆಲ್ಲ ನಮ್ಮ ದಲಿತರಿಗಾಗಲಿ ಹಿಂದುಳಿದ ವರ್ಗ ಯಾರಿಗೆ ಆದ್ರೂ ಅನ್ಯಾಯ ಆದರೂ ನಾವು ಹೋರಾಟ ಮಾಡ್ತೀವಿ ಅಂತ ನಾವು ಈ ಒಂದು ಮಾತು ಹೇಳ್ತಕ್ಕಂಥ ಶಿವಶಂಕರ್ ಗುಣಮೂರ್ತಿ ಗುಲ್ಬರ್ಗ ಜಿಲ್ಲಾಧ್ಯಕ್ಷರು ಮಾತಾಡ್ತಾರೆ. ಅಲ್ಲ ಸಿಂಧದ ಮಾತುಗಳನ್ನು ಆಡಿ ಸುಮ್ಮನೆ ಕೋಮಗಲಭೆ ಶಾಂತಿ ನಾಡಲ್ಲಿ ಕಲ್ಯಾಣ ಕರ್ನಾಟಕ ಶರಣರ ನಾಡು, ಬಸವಣ್ಣನ ನಾಡು, ಶರಣ ಬಸಪ್ಪನ ನಾಡಲ್ಲಿ ಸುಮ್ಮನೆ ತಂದು ಕೋಮಗಲಭೆ ಹಚ್ತಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ ಸುಮ್ಮನೆ ಸುಳ್ಳಾದ ಅಲ್ಲ ಸ್ವಲ್ಪದ ಆರೋಪ ಹಚ್ಚಿ ಆರ್ ಎಸ್ ಎಸ್ ರಿಜಿಸ್ಟ್ರೇ ಇಲ್ಲದ ಸಂಘಟನೆ 100 ವರ್ಷ ಪಥಸಂಚಲನ ಮಾಡ್ತಾರೆ. ಆ ಸಂಘಟನೆ ರಿಜಿಸ್ಟ್ರೇ ಇಲ್ಲದಂಥ ಸಂಘಟನೆ ತಂದು ಸುಳ್ಳನ್ನು ಹೇಳಿ ಎಲ್ಲ ಜಾತಿ ಜನಾಂಗದವರಿಗೆ ಅಲ್ಲ ಸಿಲ್ಲದ ಭರವಸೆಗಳನ್ನು ನೀಡಿ ಸುಮ್ಮನೆ ನಾವು ಇಲ್ಲೆಲ್ಲ ಒಳ್ಳೆಯ ಶಾಂತಿ ಧರ್ಮದಲ್ಲಿ ಅಶಾಂತಿ ಧರ್ಮವನ್ನು ಹುಟ್ಟಿಸಿದ್ದಾರೆ. ಆ ಧರ್ಮವನ್ನು ಆ ಆರ್ ಎಸ್ ಎಸ್ ಸಂಘಟನೆಯನ್ನು ಕೂಡ ಗುಲ್ಬರ್ಗ ಜಿಲ್ಲೆಯಲ್ಲೆಲ್ಲ ಇಡೀ ದೇಶದಂತ ಬ್ಯಾನ್ ಆಗಬೇಕು. ಆ ಸಂಘಟನೆಯಿಂದ ಎಲ್ಲ ಹಿಂದುಳಿದವರು, ದಲಿತರು ಎಲ್ಲರೂ ಕೂಡ ದೂರ ಆಗಿರಬೇಕು. ಮತ್ತು ಇನ್ನೊಂದು, ಇಲ್ಲಿ ನಾವು ಕಲಬುರಗಿಯಲ್ಲಿ ಬಸವ ಪಥಸಂಚಲನ ಮಾಡ್ತಿದ್ದೀವಿ, ಬುದ್ಧನ ಪಥಸಂಚಲನ ಮಾಡ್ತಿದ್ದೀವಿ, ಶರಣ ಬಸಪ್ಪನ ಪಥಸಂಚಲನ ಮಾಡ್ತಿದ್ದೀವಿ ಮತ್ತು ಅಂಬೇಡ್ಕರ್ ಪಥಸಂಚಲನ ಮಾಡ್ತಿದ್ದೀವಿ. ಇಲ್ಲಿ ಕನಕದಾಸರ ಪಥಸಂಚಲನ ಮಾಡ್ತಿದ್ದೀವಿ ಮತ್ತು ಅಂಬೇಡ್ಕರ್ ಚೌಡಯ್ಯನ ಪಥಸಂಚಲನ ಮಾಡ್ತಿದ್ದೀವಿ. ಇವತ್ತು ಶರಣರ ನಾಡನ್ನು ಶರಣರ ಪಥಸಂಚಲನ ಬಿಟ್ಟು ಆರ್ ಎಸ್ ಎಸ್ ಪಥಸಂಚಲನ ಮಾಡ್ತಿದ್ದಾರೆ. ಇವತ್ತು ಬಸವಣ್ಣರು ಏನು ಹೇಳಿದ್ರು ಗೊತ್ತಾ? ಬಸವ ಧರ್ಮ ವಿಶ್ವಕ್ಕೆ ಮಾದರಿ ಧರ್ಮ. ಬಸವಣ್ಣನ ಬಗ್ಗೆ ಇವತ್ತು ಮಾತಾಡ್ತಾ ಇಲ್ಲ ಆರ್ ಎಸ್ ಎಸ್ನವರು, ಬುದ್ಧನ ಬಗ್ಗೆ ಮಾತಾಡ್ತಿಲ್ಲ ಆರ್ ಎಸ್ ಎಸ್ನವರು, ಅಂಬೇಡ್ಕರ್ ಬಗ್ಗೆ ಮಾತಾಡಿಲ್ಲ ಆರ್ ಎಸ್ ಎಸ್ನವರು. ಸುಮ್ಮನೆ ಯಾವ್ದಾರ ಅದು ಅರ್ಧ ಚೊಡ್ಡಿ ಹಾಕಿದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಅರ್ಧ ಚೊಡ್ಡಿ ದೇಶಕ್ಕೆ ಏನು ಕೊಡುಗೆನೇ ಇಲ್ಲ. ಸುಮ್ಮನೆ ಸುಳ್ಳು ಹೇಳಿ ಜನರನ್ನ ಹಾಳು ಮಾಡ್ತಾರೆ. ಈ ಮಾತನ್ನು ಹೇಳಿ ನಾನು 2 ಮಾತು ಮುಗಿಸ್ತೀನಿ. ನಾನು ಮರಪ್ಪ ಕಡಪುರ, ಕಾಂಗ್ರೆಸ್ ಮುಖಂಡರು, ಯಡ್ರಾಮಿ.